ಸೇರಿದ ಎಲ್ಲರಿಗೂ ಪ್ರಥಮವಾಗಿ ನಮಸ್ಕಾರಗಳು. ಬದುಕಿನ ಸಾವಿರ ದಿನಗಳಲ್ಲಿ ಸಾವೇ ಇಲ್ಲದ ದಿನಗಳು ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಇದ್ದೇ ಇರುತ್ತದೆ. ಅಂತಹ ದಿನಗಳಲ್ಲಿ ಇಂದಿನ ದಿನ ಎನ್ನುವುದು ಶ್ರೇಷ್ಠವಾದ ದಿನ ಎನ್ನುವುದಾಗಿ ನಾನು ಸುಧನ್ವನ ಪೀಠಿಕೆಯನ್ನು ಆರಂಭಿಸ್ತಿದ್ದೆ. ಆದರೆ ನಿಜವಾಗಿ ಅದು ಅನ್ವರ್ಥವಾದದ್ದು ಪಾತ್ರದಲ್ಲಿ ಒಂದು ದಿನ ಆದರೆ ಕಲಾರಂಗದ ಅಡಿಯಲ್ಲಿ 4 ದಿನ. ಅದಕ್ಕಾಗಿ ಕಲಾರಂಗಕ್ಕೆ ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿರ್ದೇಶಕರಾಗಿ ನಮ್ಮೊಟ್ಟಿಗೆ ಹಿರಿಯರಾಗಿ ಪಾಲ್ಗೊಂಡಂಥ ಅದೆಷ್ಟು ಜನ ಮಹನೀಯರು, ಅದೆಂತಹ ಜ್ಞಾನಿಗಳು. ಬಹುಶಃ ನಾವು ಕಲಿಬೇಕು ಅಂತ ಒಬ್ಬೊಬ್ಬರನ್ನು ಭೇಟಿಯಾಗಬೇಕು ಅಂತ ಬಯಸಿದ್ರು ಇಷ್ಟು ಜನರನ್ನು ನಾವು ಭೇಟಿಯಾಗಲಿಕ್ಕೆ ಆಗ್ತಿತ್ತ? ಇಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತಿತ್ತ? ಅಥವಾ ಯಕ್ಷಗಾನದಲ್ಲಿ ತಿಳ್ಕೊಳ್ಳಿಕ್ಕೆ ಇಷ್ಟು ವಿಷಯಗಳುಂಟು ಎನ್ನುವುದು ನಮಗೆ ಗೊತ್ತಿತ್ತ? ಬಹುಶಃ ಯಾವುದಕ್ಕೆ ಕೇಳಿದರೂ ಇದಕ್ಕೆ ಉತ್ತರ ಗೊತ್ತಿಲ್ಲ, ಆಗೋದಿಲ್ಲ. ಅದೇ ಅಂಥದ್ದೊಂದು ಉತ್ತಮವಾಗಿರುವಂಥ ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ. ನಮ್ಮ ಬೆಳವಣಿಗೆಗೆ ಸಹಾಯಕಾರಿಯಾಗಿದ್ದೀರಿ. ಧನ್ಯವಾದ. ಜೊತೆಯಲ್ಲಿ ನನಗನ್ನಿಸಿದ್ದು, ನನ್ನ ಆಸೆ ಅಂತ ಹೇಳ್ತೇನೆ, ನನ್ನ ಕನಸು ಅಂತ ಹೇಳ್ತೇನೆ, ನಾನು ಸಾಯುವ ಕಾಲಕ್ಕೆ ಅಥವಾ ನಾನು ಸತ್ತ ಮೇಲೆ ನಾವೊಬ್ಬ ಅತ್ಯುತ್ತಮ ಕಲಾವಿದ ಅಂತ ಹೇಳದೇ ಇದ್ದರೂ ನನಗೆ ಬೇಸರ ಇಲ್ಲ. ಆದರೆ ಅವೊಬ್ಬ ಒಳ್ಳೆಯ ಮನುಷ್ಯ ಆಗಿದ್ದ ಅಂತ ಹೇಳಿಸಿಕೊಳ್ಬೇಕು ನನ್ನ ಕನಸು. ಆ ಕನಸಿಗೆ ಸಾಕಾರವಾಗಿ ಮಾಡೆಲ್ ಆಗಿ ನಾನು ಇಷ್ಟು ದಿವಸದಲ್ಲಿ 3 ಜನರನ್ನು ಕಂಡಿದ್ದೇನೆ. ಒಬ್ಬರು ಅಧ್ಯಕ್ಷರು, ಆಮೇಲೆ ಮುರಳಿ ಕಡೆಕಾರರು, ಆಮೇಲೆ ಅನ್ನಮೆಗಡರು. ಅದೆಂತಹ ನಿಸ್ವಾರ್ಥ ಸೇವೆ! ಅವರಿಗೆ ಅನಿವಾರ್ಯವ, ಅವಶ್ಯವ, ಎಂತ ಉಂಟು? ಹೆಸರಿಗೆ ಅಂತಾದರೆ ಪೇಪರಲ್ಲಿ ವಾರಕ್ಕೊಮ್ಮೆ ಆದರೂ ಬರ್ತಿತ್ತು ಇವರದ್ದೆಲ್ಲ ಹೆಸರು. ಎಲ್ಲ ಕಡೆ ಕಲಾರಂಗ ಅಂತ ಬರ್ತದೆ ಬಿಟ್ಟರೆ ಅವ್ರ ಹೆಸರು ಬರುವುದಿಲ್ಲ. ಎಷ್ಟು ದೊಡ್ಡ ಮನಸ್ಸು! ಬಹುಶಃ ನಾವು ಅವರಾಗ ಆಗಬೇಕು ಅಂತ ಬಯಸಿದರೆ ಖಂಡಿತ ಅದು ಸರಿ ಅಂತ ಭಾವಿಸ್ತೇನೆ. ಜೊತೆಯಲ್ಲಿ ಇಲ್ಲಿ ಸೇರಿರುವಂಥ ಹಿರಿಯರಲ್ಲಿ ನಾನು ಅದನ್ನು ಬೇಡಿಕೊಳ್ತೇನೆ, ನಾನೊಬ್ಬ ಒಳ್ಳೆಯ ಮನುಷ್ಯ ಆಗಲಿ ಅಂತ ನೀವು ಆಶೀರ್ವಾದ ಮಾಡಿ. ಯಾಕೆಂದರೆ ಒಮ್ಮೊಮ್ಮೆ ಗ್ರಹಚಾರ ಎನ್ನುವುದು ತಪ್ಪಿದ್ರೂ ಹಿರಿಯರ ಆಶೀರ್ವಾದ ಎನ್ನುವುದು ಉಂಟು ಅಂತಾದರೆ ಆ ಗ್ರಹಚಾರ ಮರೆಯಾಗಿ ನಮ್ಮ ಬಯಕೆ ನೆರವೇರುತ್ತದೆ ಎನ್ನುವುದು ನನ್ನ ಬಲವಾದ ನಂಬಿಕೆ. ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದು. ಜೊತೆಯಲ್ಲಿ ಈ ಶಿಬಿರದ ಅನುಭವ, ನಾನು 6 ಜನರಲ್ಲಿ ಕೊನೆಯದಾಗಿ ಬಂದಮ್ಮ. ಎಲ್ಲ ಹೇಳಿ ಹೋಗಿದ್ದಾರೆ, ಅಂತ ಹೇಳಿ ಅದನ್ನು ಒಂದು ಉದಾಹರಣೆಯ ರೂಪದಲ್ಲಿ ನಿಮ್ಮ ಎದುರಿಡುವುದಕ್ಕೆ ನಾನು ಪ್ರಯತ್ನಿಸ್ತೇನೆ. ಶಿಲೆ ಮತ್ತು ಶಿಲ್ಪ, ಸಾಮಾನ್ಯರು ಯಾರೇ ನೋಡಿದ್ರೋ ಅದೊಂದು ಕಲ್ಲು ಮಾರಾಯ, ಅಷ್ಟೇ, ಕಲ್ಲು ಮಾತ್ರ ಕಾಣೋದು. ಅದೇ ಒಬ್ಬ ಶಿಲ್ಪಿ ನೋಡಿದರೆ ಅದೊಂದು ಅದ್ಭುತ. ಅದರೊಳಗೆ ಏನುಂಟು? ಏನಿಲ್ಲ. ಗೊತ್ತಿಲ್ಲದೆ ಇದ್ದವರಿಗೆ ಏನೂ ಇಲ್ಲ. ಗೊತ್ತಿದ್ದವ ನೋಡಿದರೆ ಎಲ್ಲವೂ ಉಂಟು. ಎಲ್ಲವೂ ಉಂಟು ಅಂತ ಗೊತ್ತಾಗುವುದು ಯಾವಾಗ? ಆ ಕಲ್ಲಿನಲ್ಲಿ ಬೇಡದೆ ಹೋದದ್ದನ್ನು ಕಳಚಿದಾಗ, ಅಂದರೆ ಕೆತ್ತಿದಾಗ. ನನ್ನ ಪ್ರಕಾರ ನಮ್ಮ ಬದುಕಿಗೆ ಶಿಲೆಯೂ ನಾವೇ, ಶಿಲ್ಪವೂ ನಾವೇ. ನಮ್ಮ ಗುರಿ ದೊಡ್ಡದು. ನಾವು ಅದ್ಭುತ ಶಿಲ್ಪ ಆಗಬೇಕು ಅಂತಲೇ ಕನಸು ಕಂಡವರು. ಅದಕ್ಕಾಗಿ ನಾವು ಇಲ್ಲಿ ಬಂದದ್ದು. ಇಲ್ಲೋದ್ರೆ ನಾವು ಇಲ್ಲಿ ಯಾಕೆ ಬರ್ತಿದ್ರು? ಮನೇಲಿ ಮಲ್ಕೊಳ್ತಿದ್ರಲ್ಲ, ಸುಖವೇ ಬೇಕು ಅಂತಾಗಿದ್ರೆ. ಆದರೆ ನಾವು ಶಿಲ್ಪವಾಗಬೇಕು ಅಂತ ಬಯಸಿ ನಾವು ಮಾಡುವ ಎಷ್ಟು ವಿಷಯಗಳು ಶಿಲ್ಪವಾಗಿ ಜನರಿಗೆ ಕಾಣ್ತದೆ ನಮಗೆ ಗೊತ್ತಿಲ್ಲ. ನಮ್ಮ ಕಲ್ಪನೆ ಏನೇನೋ. ಆದರೆ ಅದೊಂದು ಅದ್ಭುತವಾಗಿ ಕಾಣಬೇಕು ಅಂತಾದರೆ ಅದಕ್ಕೊಂದು ಅರಿವು ಬೇಕು, ಜ್ಞಾನ ಬೇಕು. ಅದನ್ನು ಕೊಡುವವ ಯಾರು ಅಂತ ಕೇಳಿದರೆ ಗುರು. ಅಂದರೆ ಈ ಮೊದಲು ಸಮಾಜದಲ್ಲಿ ಒಂದು ಅದ್ಭುತವಾದ ಶಿಲ್ಪವಾಗಿ ಕಾಣಿಸಿಕೊಂಡವರು. ಅದು ಎಷ್ಟು ಜನ ಶಿಲ್ಪಿಗಳು ಬಂದು ನಮ್ಗೆ ಹೇಳಿಕೊಟ್ರು, ನೀವೊಂದು ಶಿಲ್ಪ ಆಗಬೇಕು ಅಂತಾದರೆ ಹೀಗೆಲ್ಲ ಕೆತ್ತಬೇಕು, ಹೀಗೆಲ್ಲ ಇದನ್ನೆಲ್ಲವನ್ನು ಕಳಚಿಕೊಳ್ಳಬೇಕು ಅಂತ. ನಾನು ಎಷ್ಟು ಕಳಚಿಕೊಂಡು ದೊಡ್ಡವನಾಗ್ತೇನೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಅಂದ್ಕೊಂಡದ್ದೆಲ್ಲ ಆಗ್ತೇವೆ, ಅದೆಲ್ಲ ಭ್ರಮೆ. ಮತ್ತು ಎಲ್ಲದೂ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಅದನ್ನು ನಾನು ಒಪ್ಪಿಕೊಳ್ಳುವಲ್ಲ. ಹಾಗಂತ ಈ ಶಿಬಿರದಲ್ಲಿ ನಾನು ಇದೆಷ್ಟೋ ವಿಷಯಗಳಲ್ಲಿ ಇದರಲ್ಲಿ ಇಂಪ್ರೂವ್ ಆಗಬೇಕು, ನಾ ಇದೊಂದು ಮಾಡಬೇಕು, ಈ ರೀತಿ ನಾವು ಯೋಚನೆ ಮಾಡಲಿಲ್ವಲ್ಲ, ಹೀಗೆಲ್ಲ ಯೋಚನೆ ಮಾಡಿದ್ದೇನೆ. ಅದೆಲ್ಲ ನೆರವೇರಬೇಕು ಅಂತಾದರೆ ಮೊದಲು ನಿಮ್ಮ ಆಶೀರ್ವಾದ. ಈ ವಿಷಯದಲ್ಲೂ ಹಾಗೆ ನಿಮ್ಮ ಆಶೀರ್ವಾದವೇ ಬೇಕು, ದೇವರ ಅನುಗ್ರಹ ಬೇಕು. ನಾನೊಬ್ಬ ಆಸ್ತಿಕವಾದಿ.
ಈ ಕಾಲಕ್ಕೆ ನಾನು ಬಯಸುವುದು ಅದನ್ನೇ. ನನಗೆ ಮಾತ್ರ ಅಂತಲ್ಲ, ನನ್ನ ಸಹೋದರರು ಮೇಳದ ವ್ಯವಸ್ಥೆಗೂ ಕಲಾರಂಗದ ಅಡಿಯ ವ್ಯವಸ್ಥೆಯಲ್ಲೂ ತುಂಬ ವ್ಯತ್ಯಾಸವನ್ನೇ ಕಂಡದ್ದು. ಹಾಗಂತ ನನ್ನ ಮೇಳದ ವ್ಯವಸ್ಥೆಯಲ್ಲಿ ಕೆಟ್ಟ ಅನುಭವ ಆಗಿದೆ ಅಂತಲ್ಲ. ಪೆರಡೂರು ಮೇಳ ನನಗೆ ಎಲ್ಲವನ್ನೂ ಕೊಟ್ಟದ್ದು. ಹಿಂದೆ ಗುಂಡುಬಾಳ ಮೇಳವಲ್ಲೂ ಅನುಭವಿಸಿದ್ದೇನೆ ಸುಖವನ್ನು. ಸಾಲಿಗ್ರಾಮ ಮೇಳವನ್ನು ಕಂಡಿದ್ದೇನೆ. ನಾನು ತೀರಾ ಅನುಭವಿ ಅಲ್ಲ ಯಕ್ಷಗಾನದಲ್ಲಿ ವೃತ್ತಿಪರನಾಗಿ. ಅಣ್ಣ ತಮ್ಮಂದಿರ ಹಾಗೆ ಬದುಕಿದ್ದೇವೆ. ನಮ್ಮ ನಡುವಿನ ಕಾಂಟ್ಯಾಕ್ಟ್ ಮುಂದೂ ಇರಲಿ ಅಂತ ನಾನು ಬಯಸೋದು. ಯಾಕೆಂದರೆ ನನಗೆ ಬಯಲಾಟ ಮೇಳದವರು ಬಗ್ಗೆಯೂ ಹೆಚ್ಚು ಗೊತ್ತಿಲ್ಲ, ತೆಂಕಿನವರ ಬಗ್ಗಂತೂ ಎಂಥದ್ದು ಗೊತ್ತಿಲ್ಲ. ಅದರ ಕೆಲವರ ಅರ್ಥವನ್ನು ಮಾತ್ರ ಕೇಳುವುದು. ನಮ್ಮ ನಡುವೆ ಪ್ರೀತಿ ಹೀಗೆ ಇರಲಿ. ಮತ್ತು ಮುರಳಿ ಕಡಕರ್ ಅವರು ಹೇಳಿದರು, ಈ ರೀತಿ ಜನ 24 ಜನ ಬಂದಿದ್ದಾರೆ ಮತ್ತು ಮಾಡೋದು ಬೇಕಾ ಬೇಡವ ಅಂತ ಅನ್ನಿಸ್ತಾ ಉಂಟು. ಸರ್, ಮಾಡದಿದ್ದರೆ ಏನೂ ಆಗೋದಿಲ್ಲ. ಆದರೆ 24 ಜನರಲ್ಲಿ ನಾವು ಎಷ್ಟು ಜನ ದೊಡ್ಡ ಕಲಾವಿದರು ಆಗ್ತೇವೋ ಬಿಡ್ತೇವೋ, ಇದರಿಂದ ಒಬ್ಬಿಬ್ಬರಾದರೂ ನಾವು ಆದೆವು ಅಂತಾದರೆ ಆ ಒಬ್ಬಿಬ್ಬರು ಆಗದೆ ಹೋದಾಗ ಮಾಡಿದಾಗ ಆಗ್ತದೆ. ನನ್ನ ಅಭಿಪ್ರಾಯ ಅಷ್ಟೇ. ಯಾಕೆಂದರೆ ಇದನ್ನು ಮಾಡುವ ಸಾಮರ್ಥ್ಯ ಇರುವುದು ನಿಮಗೆ ಮಾತ್ರ ನಮ್ಮ ಪ್ರಕಾರ. ಯಾಕೆಂದರೆ ಎಷ್ಟೋ ಕಡೆ ನಿನ್ನೆ ಯಾರೋ ಒಬ್ಬರು ಹೇಳಿದ್ರು, ನನಗೆ ಅದು ಇಷ್ಟ ಆಯಿತು. ಅಂದರೆ ಒಂದು ಗೋಷ್ಠಿ ನಡೀತದೆ, ಯುವಕರು ಹೇಗೆ ಬದುಕಬೇಕು, ವಿದ್ಯಾರ್ಥಿಗಳು ಹೇಗೆ ನಡೆದುಕೊಳ್ಳಬೇಕು. ಅಲ್ಲಿ ವಿದ್ಯಾರ್ಥಿಗಳು ಇರುವುದಿಲ್ಲ, ಯುವಕರು ಇರುವುದಿಲ್ಲ. ಗೋಷ್ಠಿ ನಡೀತದೆ. ಯಾಕಾಗಿ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಮಾಡಿ. ನಾವೇ ಬರ್ತೇವೋ ನಮ್ಮಂಥವ್ರು ಮತ್ತಾರು ಬರ್ತಾರೆ ಅಥವಾ ಜನ ಕಡಿಮೆ ಆಗ್ತಾರೋ, ಮತ್ತು ಸ್ವಲ್ಪ ಸಣ್ಣ ರೀತಿಯಲ್ಲಿ ಮಾಡಿದ್ರೂ ಅಡ್ಡಿಲ್ಲ. ಒಟ್ಟಾರೆಯಾಗಿ ಜ್ಞಾನವನ್ನು ತಿಳಿಯುವುದಕ್ಕೊಂದು ಅವಕಾಶವನ್ನು ನೀವು ಮಾಡಿಕೊಳ್ಳಿ. ಯಾಕೆಂದರೆ ನೀವೇ ಮಾಡಬೇಕು, ಮತ್ತಾರು ಇಲ್ಲ ಅಥವಾ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಲೋಗವನ್ನು ಗ್ರಹಿಸುವಾಗ ಮಧ್ಯದಲ್ಲಿ ನನಗೆ ಗಣಪತಿ ಕಂಡ, ಸುತ್ತಲೂ ಕ್ಯಾದಗಿ ಮೂಲೆ ಯಕ್ಷಗಾನ ಕಂಡಿತು, ಕೆಳಗೆ ಪುಸ್ತಕ ಕಂಡಿತು. ಗಣಪತಿ ವಿಘ್ನ ವಿನಾಶಕ. ನಾವು ಯಕ್ಷಗಾನವನ್ನು ನಂಬಿಕೊಂಡವರು. ಯಕ್ಷಗಾನದವರಿಗೆ ಬಂದಂಥ ವಿಘ್ನವನ್ನು ನಿವಾರಿಸುವ ಕೆಲಸವನ್ನು ಕಲಾರಂಗ ಮಾಡ್ತಾ ಉಂಟು. ಜೊತೆಯಲ್ಲಿ ಕೆಳಗೆ ಪುಸ್ತಕ ಉಂಟು, ಅಂದರೆ ಜ್ಞಾನವನ್ನೂ ಕೊಡ್ತಾ ಉಂಟು. ನೀವು ಮಾಡಲೇಬೇಕು, ನಿರೀಕ್ಷೆ ಉಂಟು. ನಾನು ಆವಾಗ ಶಿಲ್ಪ ಹೇಳುವಂಥ ವಿಷಯವನ್ನು ಹೇಳಿದ್ನಲ್ಲ, ಕೆತ್ತುವ ಕೆಲಸವನ್ನು ಮಾಡುವುದು. ಹಾಗಾಗಿ ಈ ಶಿಬಿರವನ್ನು ಈ ವಿಷಯದಲ್ಲಿ ನಾನು ಗುರುಸ್ಥಾನದಲ್ಲಿ ಇಡ್ತೇನೆ ಪ್ರಥಮವಾಗಿ. ಯಾಕೆಂದರೆ ಸೇರಿದ ಎಲ್ಲರೂ ಗುರುಸ್ಥಾನದಲ್ಲಿದ್ದವರು. ಗುರುಸ್ಥಾನ ಎನ್ನುವಂಥ ವಿಷಯ ಬಂದಾಗ ನನ್ನ ಬದುಕಿನ ಸ್ವಲ್ಪ ಮಟ್ಟಿನ ಏಳಿಗೆಗಾದರೂ ಕಾರಣಕರ್ತರಾದವರು ಕೊಂಡದ್ಕೊಳ್ಳಿಯವರಿದ್ದಾರೆ. ಇಲ್ಲಿದ್ದ ಉಪಸ್ಥಿತರಿದ್ದವರವರು ಅನೇಕ ಹಿರಿಯರು ಇದ್ದಾರೆ. ಪ್ರಥಮವಾಗಿ ನಾನು ಅವರನ್ನು ಇಲ್ಲಿ ನೆನಪಿಸಿಕೊಳ್ತೇನೆ. ಎಷ್ಟು ಉಪದ್ರ ಕೊಟ್ಟಿದ್ದೇನೆ ಅಂದರೆ ಲೆಕ್ಕಿಲ್ಲ. ನಾನು ಸ್ವಲ್ಪ ಅಧಿಕ. ನನ್ನ ಅಧಿಕತನವನ್ನು ಸಹಿಸಿಕೊಂಡು ರಾತ್ರಿ 2 ಗಂಟೆ 3 ಗಂಟೆವರೆಗೆ ಎಷ್ಟೋ ಪಾತ್ರ, ಅದು ಹಿಂಗೆ ಮಾಡವು, ಅದು ಹಿಂಗೆ ಎಂತಕ್ಕೆ ಮಾಡವು, ಹಿಂಗೆ ಮಾಡ್ರೆ ಆಗ್ತಾರೆ ಎಂತೆಂಥದ್ದು ಹೇಳಿದ್ದು ಉಂಟು. ನಾನು ಅರ್ಥ ಬಾರಿಸಿಕೊಟ್ಟವರು. ಮನೆಯ ಮಗನನ್ನು ಕಂಡ ಹಾಗೆ ಕಂಡು, ಮಗನಿಗೆ ಊಟ ಹಾಕಿದಾಗೆ ಊಟ ಹಾಕಿ, ನನ್ನ ಹುಡುಗತನದ ಒಟ್ಟಿಗೆ ಅವರು ಹುಡುಗನಾಗಿ ನನಗೆ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರಗಳು. ಜೊತೆಯಲ್ಲಿ ಅವರು ಇಲ್ಲದೆ ಹೋದರೂ ನೆನಪಿಸಿಕೊಳ್ತೇನೆ. ಯಾಜಿಯವರು ನನಗೆ ಕೆಲವು ಬದುಕಿನ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ನೊಂದಾಗ, ನೀ ಹೆದರಡ ತಮ್ಮ ಒಳ್ಳೆಯದಾಗ್ತದೆ ಅಂತ ನಾನು ಬೆನ್ನು ತಟ್ಟಿದ್ದಾರೆ. ಒಂದೇ ಒಂದು ಮಾತು ಮಹಾಬಲೇಡೆಯವರು ಹೇಳಿದ್ದಂತೆ, ಅದು ಬಹುಶಃ ನಮಗೆಲ್ಲರಿಗೂ ಬೇಕದು. ನೀವೊಬ್ಬ ಒಳ್ಳೆ ಕಲಾವಿದ ಆಗಬೇಕು ಅಂತ ಆದರೆ, ನೀವು ದೊಡ್ಡ ಕಲಾವಿದ ಆಗೋವಳಾದರೆ ನನಗಿಂತ ಸಣ್ಣವ್ರು ಯಾರೂ ಇಲ್ಲ ತಿಳ್ಕೊಳ್ಳವು. ಯಾವತ್ತೂ ನಾ ದೊಡ್ಡಳ ತಿಳ್ಕೊಳ್ಳಡ ತಮ್ಮ ಅಂತ ಹೇಳಿದ್ರು ಅವರು. ಇದು ನಮಗೆ ಬೇಕೇ ಬೇಕು. ಅದೇ ರೀತಿಯ ಅರ್ಥದ ಮಾತುಗಳನ್ನು ಮೊನ್ನೆ ಪಾಠಕರು ಹೇಳಿದರು. ನಾನು ಬದುಕಿನಲ್ಲಿ ಬಯಸುವುದೇ, ನಾನು ಸಾಯ್ವಲ್ಲಿವರೆಗೆ ಹಾಗೇ ಇರಬೇಕು ಅಂತಲೇ ಬಯಸ್ತೇನೆ. ನಾನು ಗೊತ್ತುಂಟು ಅಂತ ಹೇಳೋದಲ್ಲ. ನಂಗೆ ಗೊತ್ತಿಲ್ಲಪ್ಪ. ಗೊತ್ತುಂಟು ಅಂದರೆ ಯಾರೂ ಹೇಳ್ಕೊಡೋದಿಲ್ಲ. ಗೊತ್ತಿಲ್ಲ ಅಂದರೆ ಮಾತ್ರ ಅಲ್ವ ಹೇಳ್ಕೊಡೋದು. ಹಾಗಿದ್ರೆ ಗೊತ್ತಿಲ್ಲ ಅಂತ ಹೇಳುವ. ಅಷ್ಟು ಮಟ್ಟದ ಸುಳ್ಳು ಹೇಳಲಿಕ್ಕೆ ಕ್ಷಮೆ ಇಲ್ವಾ ನಮಗೆ? ಹಾಗಾಗಿ ಅವ್ರು ಹೇಳಿದ ಆ ಮಾತು, ಒಬ್ಬ ಶ್ರೇಷ್ಠ ಕಲಾವಿದ ಆಗಬೇಕು ಅಂತಾದರೆ ಅವ ಸಾಯುವವರೆಗೆ, ಕೊನೆಯ ಕ್ಷಣದವರೆಗೆ ವಿದ್ಯಾರ್ಥಿ ಆಗಿರಬೇಕು ಅಂತ. ಈ ವಿಷಯದಲ್ಲೂ ನಾವೊಬ್ಬ ವಿದ್ಯಾರ್ಥಿ ಆಗಿರಲಿ ಅಂತ ಆಶೀರ್ವಾದ ಮಾಡಿ. ಗುರುವಾಗಿ ಪವನ ಕಿರಣ್ ಕೆರೆಯವರು ಇದ್ದಾರೆ ನನ್ನ ಬದುಕಿನಲ್ಲಿ. ಅವರಿಗೂ ಉಪದ್ರ ಕೊಟ್ಟಿದ್ದೇನೆ. ಪುರಿ ಬಾಜಿ ತಿನ್ಕೊಂಡು ಅವ್ರ ಹತ್ರ ಅರ್ಥ ಬರೆಸ್ಕೊ ಬಂದೆ ಅವ್ರ ಮನೆಗೆ ಹೋಗಿ. ಹೇಳ್ಕೊಡೋದೇ ನೀವು ಹಠ ಅಂದ್ರೆ ಹಾಗೆ ಹೇಳ್ಕೊಡೋದೇ, ನಂಗೆ ಗೊತ್ತಿಲ್ಲ. ಹೊಳೆದುಕೊಳ್ಳೋರ ಹತ್ರ ಹೊಸ ಪ್ರಸಂಗಕ್ಕೂ ಅರ್ಥ ಬರೆಸ್ಕೊಂಡಿದ್ದೆ. ನೀವು ಹೊಸ ಪ್ರಸಂಗ ಮಾತ್ರ ನನ್ನ ಹತ್ರ ತರಡ ಅಂದರು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಮನಿಕೊಂಡ್ಬಿಡ್ತೆ. ಹೊಸ ಪ್ರಸಂಗದಲ್ಲಿ ನಾನೊಂದು ರೀತಿ ಏನೋ ಒಂದು ಸ್ವಲ್ಪ ಕಾಣಿಸಿಕೊಂಡಿದ್ದೇನೆ ಅಂತ ಆದರೆ ಅದು ಹೀಗಲ್ಲ, ಅದು ಹೀಗೆ ಮಾಡ್ಬೋದಲ್ಲ.
ನನಗೆ ಗೊತ್ತಾಗ್ತದೆ, ಕೆಲವು ನನ್ನ ಮಾತುಗಳು ಹಾಗೆ ಇದು ಹೀಗೆ ಹೇಳಿದಾಗ ಅವ್ರಿಗೆ ಸಿಟ್ಟು ಬರ್ತದೆ, ನನಗೆ ಗೊತ್ತಾಗ್ತದೆ ಮುಖದಲ್ಲಿ. ಆದರೆ ನನ್ನ ಉದ್ದೇಶ ಅವ್ರಿಗೆ ಸಿಟ್ಟು ತರಿಸುವುದಲ್ಲ, ನಾ ಮಾಡೋದು ಒಳ್ಳೆಯದಾಗಬೇಕು, ನಾನೊಬ್ಬ ಒಳ್ಳೆಯ ಕಲಾವಿದ ಆಗಬೇಕು ಎನ್ನುವುದು. ಹಾಗಾಗಿ ಈ ಶಿಬಿರದಲ್ಲಿ ನಿಮ್ಮ ಬದುಕಿನಲ್ಲಿ ನನ್ನಿಂದ ಏನಾದರೂ ತಪ್ಪಾದದಿದ್ದರೆ ಕ್ಷಮಿಸಿ. ದೊಡ್ಡದಾಗಿ ಕಾಣುವ ಬುದ್ಧಿ ಇಲ್ಲದ ಒಬ್ಬ ಸಣ್ಣ ವಿದ್ಯಾರ್ಥಿ ಮಾಡಿದ ತಪ್ಪು ಅಂತ ನನ್ನನ್ನು ಕ್ಷಮಿಸಿ ಅಂತ ಬೇಡಿಕೊಂಡು ಈ ರೀತಿ ಕಾರ್ಯಕ್ರಮಗಳು ಖಂಡಿತ ಮುಂದುವರಿ